ಸಕ್ರಿನ? ಹೂನವ್ವ, ಹೋಗಿ ಕೇಳ್ತೀನಿ. ಸಕ್ಕರೆ ಅಂದ್ರೆ ಕೊಡ್ತಾರ ಇಲ್ಲ, ಹೋಗಿ ಕೇಳಿಸ್ಕೊಂಡ್ ಬರ್ತೀನಿ ತಗೋ. ಯಾರ ಮನೆಗೆ ಹೋಗ್ಲಿ ಹೇಳು? ಆ ಗೌರವ ಅಕ್ಕದಾಳಲ್ಲ, ಅವ್ರ ಮನೆಗೆ ಹೋಗು, ಕೊಡ್ತಾಳ. ಒಂದು ಕಪ್ ಒಂದು ಇದ್ರಾಗ ಒಂದು ವಾಟೆ ತಟ್ಟು ಕೊಡವ, ಈಗ ತೊಗೊಂಬಂದು ಕೊಡ್ತೀನಿ. ಅಂಗಡಿ ತೆಗೆದ್ಮ್ಯಾಗ ಅಂತ ಹೇಳು. ಹೋಗು ಪಟ್ಟನ, ಹೊತ್ತಾಗುತ್ತೆ. ನಮ್ಮವ್ವ ಒಬ್ಬಾಕಿ ರೊಕ್ಕ ಕೊಟ್ಟು ಅಂಗಡಿ ತೆಗೆದ್ಮ್ಯಾಗ ಹೋಗ್ತಾ ಅಂದ್ರೆ ಆಗೋದಲ್ಲನ, ಸುಮ್ಮನೆ ಅವ್ರು ಇವ್ರ ಮನೆಗೆ ಕಳ್ಸಕ್ಕೆ ಹಚ್ತಾಳ. ಓ, ಈ ಹುಡುಗಿ ಇಲ್ಲೇ ಅದಲ್ಲ, ತಡಿ ಮಾತಾಡ್ಬಿಡ್ತೀನಿ. ಇವ್ರೆ, ಒಂದು ನಿಮಿಷ. ಹೇಳ್ರಿ, ಏನು ಬೇಕಿತ್ರಿ? ನಾನು ನಿಮ್ಮ ಜೊತೆಗೆ 2 ನಿಮಿಷ ಮಾತಾಡಬೇಕಿತ್ತು. ಅಯ್ಯಯ್ಯೋ, ನನ್ನ ಜೊತೆಗ? ಇಲ್ಲಪ್ಪ, ಮನೆಗೆ ಎಲ್ಲರೂ ಅದಾರ. ನಾನು ಸಕ್ಕರೆ ಸೋಂಬರ್ಕೊಂತೀನಿ, ನಾ ಹೋಗ್ತೀನಿ, ನಾ ಮಾತಾಡಲ್ಲ. ಅಲ್ಲ ಇವ್ರೆ, ಅಯ್ಯೋ, ಇದು ಯಾವ ಹುಡುಗಿದು? ಯಾಕಲ, ಏನಾರ ಬೇಕಿತ್ತನ? ಯಪ್ಪ, ಇವ್ರ ಮನೆ ಗನ ತಣ್ಣಗೈತಿ. ಎಷ್ಟು ಚಂದ ಗಾಳಿ ಬರುತ್ತೆ ಅಂದ್ರೆ ನನಗಂಕರು ಎಚ್ಚರನ ಆಗಿಲ್ಲ ನೋಡು. ಇವ್ರು ಯಾರು ಇನ್ನೂ ಇದ್ದಂಗಾಗಿಲ್ಲನೇ? ನಿಮ್ಮ ಅಣ್ಣ ಈಕಿ ನಮ್ಮ ಅಕ್ಕನೇ ಇದ್ದಂಗಾಗಿಲ್ಲ. ಏನಿಲ್ಲವ, ಅದಂದ್ರೆ ಹೊರಗೆ ಹೋಗ್ಬೇಕಲ್ಲ, ಊರು ಹೊರಗೆ ಹೆಂಗೆ ಹೋಗೋದಂತ ಕೇಳ್ಬೇಕಂತ ಕರೆದೆ ಹುಡುಗಿನ. ಆ ಹುಡುಗಿನ ಹಚ್ಕೊಂಡು ಓಡ ಹೋಗ್ಬಿಡ್ತು. ಅಲ್ಲ ಹೋಗಿ ಯಾವ ಹುಡುಗಿನ ಕೇಳಿದ್ರೆ ಹುಡುಗಿ ನಾಚಿಕೊಳ್ಳಲ್ಲನ? ಈಗೇನು ಇದಕ್ಕೆ ಹೋಗ್ಬೇಕನ್ ನೀನು? ಊರು ಹೊರಗೆ ಹೋಗ್ಬೇಕನ? ತಡಿ, ಆಕಿ ಅವ್ರ ಅಣ್ಣ ಎಲ್ಲೋಗೇನೇನು ಹೊಲಕ್ಕೆ ಕಿಲಕ್ಕೆ ಹೋದ್ನ, ನತ್ ಲಘು ಎದ್ದಾರ ಕಾಣ್ತೈತವ್ರು. ನಾವ ತಡ ಮಾಡಿ ಎದ್ದೀವಿ. ಓಹ್, ಎದ್ರನ್ರಿ ಕರೆ, ನೀವು ಎದ್ರಪ್ಪ. ಬರ್ರಿ, ಅಲ್ಲಿ ಹೊರಗೆ ಹಲ್ಪುಡಿ ಇಡ್ತೀನಿ. ನಾವೆಲ್ಲ ಮನ್ಯಾಗ ಇಡ್ಲಿನ ತಿಕ್ತೀವಿ. ನಿಮಗೆ ರೂಢಿ ಐತೆ ಇಲ್ಲ ಅಂತ ಹೇಳಿ ತಂದಿನ್ರಿ, ಹಲ್ಪುಡಿ ತಂದಿಟ್ಟಿನಿ. ಅಲ್ಲಿ ಹೊರಗೆ ಹೌಜ್ ಐತಲ್ರಿ, ಹೌಜಿನ ಮ್ಯಾಗ ಇಟ್ಟೀನಿ. ಬರ್ರಿ ಅಕ್ಕಾರ, ಆರಾಮಾಗಿ ನಿದ್ದೆ ಬಂತ್ರಿ? ಆರಾಮಾಗಿ ಮಲಗಿದ್ರ? ಹ್ಞೂ ರೀ ಮರ, ತಿಕ್ಕೋತೀನಿ. ಊರ್ ಹೊರಗೆ ಎತ್ಲಾಗ ಹೋಗ್ಬೇಕ್ರಿ ಅಕ್ಕಾರ? ಊರ್ ಹೊರಗೆ ಗಂಡು ಮಕ್ಳಿಗೆ ಅಂದಿರಿ. ಈಗ ನೀವು ಬಸ್ ಸ್ಟ್ಯಾಂಡಿಗೆ ಬಂದ್ರಲ್ರಿ, ಇಳಿದು ಅತ್ಲಾಗಿಂದ ಒಂದಿಟ್ಟು ಮುಂದಕ್ಕೆ ಹೋದ್ರೆ ಅಲ್ಲೇ ಐತ್ರಿ ಗಂಡು ಮಕ್ಳಿಗೆ. ಹೆಣ್ಮಕ್ಳಿಗೆ ಅಂದ್ರೆ ನಮ್ಮ ಮನೆ ಹಿಂದಿಂದ ಹೋಗ್ಬಿಟ್ರೆ ಹಂಗೆ ಉದ್ದಕ್ಕೆ ಹೋದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಐತ್ರಿ. ಆ ಕಡೆ ಹೋಗ್ಬೋದು ಹೆಣ್ಮಕ್ಳು. ಆತಾಳ್ರಿ, ಹಾಗಾಗಿ ಆರಾಮ ಬಂತ್ರಿ ನಿದ್ದೆ. ನಾನಿನ್ನ ನಮ್ಮೂರನ್ಕಿನ್ನ ಜಾಸ್ತಿನ ಮಕ್ಕೊಂಡೀನಿ. ಅಲ್ಲಂದ್ರೆ ಹೇಳ್ಬೇಕು, ಹೊಲಕ್ಕೆ ಹೋಗಾರು ಎತ್ತು ಎಮ್ಮಿ ಕರ ಅದಾತ ಇದಾತ ಅಂತಂದು ನಿದ್ದೆ ಬರೋದಿಲ್ಲ. ನಿಮ್ಮೂರಾಗ ಏನು ಚಿಂತಿಲ್ಲಲ್ಲ. ಮತ್ತು ನೀವಂತರೂ ಎದ್ದೇಳಬೇಡ್ರಿ. ನೀವೇನು ನಿಮ್ಮ ಮನ್ಯಾಗ ಏನೋ ಒಂದು ಇತ್ತಾಗ ಕಡ್ಡಿ ತೆಗೆದು ಇತ್ತಾಗ ನಮ್ಮ ಕೈಲಿ ಮಾಡ್ಸೋಕ್ಕೂ ಕೊಡವಲ್ರಿ. ಮತ್ತು ಇನ್ನೇನೈತಿ, ಹಾಗಾಗಿ ಮಕ್ಕೊಂಡೆ. ಕರೆನ ಏನು ತಣ್ಣಗೈತ್ರಿ, ಏನು ಚಂದ ಗಾಳಿ ಬರುತ್ತೆ ಒಳಗೆ. ಬಾಬಾ ಕ್ವಾಣೆ ಅನ್ನೋದು ತಂಪೋಗ ಐತೆ ನೋಡ್ರಿ ಇಂಥ ಬ್ಯಾಸ್ಗೆ ಸಮಯಕ್ಕೆ. ಅದಕ್ಕೆ ನಮ್ಮ ಮನೆಯವರು ಮೊದ್ಲ ಏನಿಲ್ಲ ಅಂದ್ರೂ ಚಿಂತಿಲ್ಲ. ಮನೆಯಾಗ ಕಿಟಕಿ ಬಾಕ್ಲ ಜಗ್ಗಿರ್ಬೇಕು, ಗಾಳಿ ಚಂದಾಗ ಮನ್ಯಾಗ ಆಡ್ಬೇಕು. ಆಮೇಲೆ ಬಿಸಿಲು ಚಂದಾಗ ಬಿದ್ರೆ ತಗಣಿ ಆಗೋದಿಲ್ರಿ. ಇಲ್ಲ ಅಂದ್ರೆ ತಗಣಿರಿ ಎಲ್ಲ ಗಾಡಿ ತುಂಬ ಹೊರದು ಸಾಕಾಗಿ ಹೋಗೋದು. ಮಕ್ಕೊಂಡು ಅಂದ್ರೆ ರಾತ್ರಿ ಎಲ್ಲ ಮೈಕೈ ಎಲ್ಲ ಗಾದ್ರಿ. ಈ ಬಿಸಿಲು ಬೀಳಲಿಲ್ಲ ಅಂದ್ರೆ ವಜ್ಜೈತಿ ನೋಡ್ರಿ. ಬಿಸಿಲು ಬೀಳ್ಬೇಕು ಚಂದಾಗ, ಮನ್ಯಾಗ ಕಾಯ್ಬೇಕು. ಅಂದ್ರೆ ಅದು ಏನು ಇಂಥವೆಲ್ಲ ಹುಳು ಉಪ್ಪಡಿನೂ ಬರೋದಿಲ್ಲ, ತಗಣಿನೂ ಆಗಲ್ಲ ಅಂತ ನಮ್ಮ ಮನೆಯವ್ರು ಅಂತಿದ್ರಿ. ಅದಕ್ಕೆ ಎಲ್ಲ ಮೇಲೆ ಬೆಳಕಂಡಿ ಬಿಡ್ಸ್ಯಾರ, ಆ ಕಡೆ ಈ ಕಡೆ ಕಿಟಕಿ ಹಚ್ಚಾರ. ಮತ್ತು ಆ ಕಡೆ ಎಲ್ಲ ಒಳಗೆಲ್ಲ ಮ್ಯಾಲೆ ಮುದ್ದಲ್ರಿ ಮಣ್ಣಿಂದು ಇದ್ರದ್ದು ಮಡ್ಗಿ ಮನಿ. ಮತ್ತು ಬೆಳಕಣಿ ಬಿಡಕ್ಕೆ ಅನುಕೂಲ ಐತಿ. ಇಲ್ಲೊಂದ ಪಡ್ಸಾಲ ಇಲ್ಲಂತನ ಆ ಕಡೆ ಒಂದು ಕಿಟಕಿ ಈ ಕಡೆ ಒಂದು ಕಿಟಕಿ, ಮುಂದೆ 2 ಬಾಕ್ಲ ಮಾಡ್ಸ್ಯಾರ. ನೀವು ಬೇಕಾದ್ರೆ ಅಲ್ಲಿ ಇದ್ರಾಗ ಬಂಕ್ದಾಗೂ ಆರಾಮ್ ಮಕ್ಕೋಬೋದ್ರಿ. ಬಂಕ್ದಾಗ ನಾವೆಲ್ಲ ಮತ್ತು ಬಂಕ್ದಾಗ ಮಕ್ಕೊಂಡಿದ್ದೀವಿ. ನೀವು ಕೊನೆ ಮಕ್ಕೊಂಡಿದ್ರಲ್ಲ, ನೀವು ಪಾಪ ಮತ್ತು ನಿಮ್ಗೆ ಸೊಳ್ಳೆ ಪಳಿ ಕಡಿತಾವನ ಅಂತಂದು, ನಿಮ್ಗೆ ರೂಢಿ ಪಡಿಯಿಲ್ಲಲ್ಲ ಅಂತಂದು ನಿಮ್ಮನ್ನು ಒಳಗೆ ಮಲಗಿಸಿದ್ರೆ ನಾವೆಲ್ಲರೂ ಓಸ್ರು ಬಂಕ್ದಾಗ ಮಕ್ಕೊಂಡಿದ್ದೀವಿ ನೋಡ್ರಿ. ಗಾಳಿಗೆ ಆರಾಮ ಮಸ್ತ್. ಚಲೋ ಬಿಡ್ರಿ, ಚಲೋ. ಅಕ್ಕ ಎದ್ದಾಳನ್ರಿ? ಹ್ಞೂ ರೀ, ಅಲ್ಲಿ ಅಡ್ಗೆ ಮನ್ಯಾಗ ಕುಂತಾರ್ರಿ. ಅವರು ಚಾಕ್ ಎಲ್ಲರಿಗೂ ಅವರ ಇಟ್ಟಿದ್ರ, ಎಲ್ಲರಿಗೂ ಚಾ ಮಾಡ್ಕೊಡಕತ್ತಾರ. ಒಳಗದಾರ ನೋಡ್ರಿ ಅಡ್ಗೆ ಮನ್ಯಾಗ. ಹೌದನ್ರಿ? ಆತಲ್ರಿ, ಆದಾಗ ನಾ ಒಂದಿಟ್ಟು ಹೊರಗೆ ಹೋಗಿ ಬರ್ತೀನ ರೀ. ಊರು ಹೊರಗೆ ಹೋಗಿ ಬಂದು ಕಾಸ ಆಮೇಲೆ ಬಂದು ಅಲ್ಲಿ ತಿಕ್ಕೊಂಡು ಚಾ ಕುಡಿತೀನಿ ಅಂತ. ನೀನು ಬಾಲ ಹೋಗು. ಇವನ ಹ್ಞೂ ನಾ ಎಲ್ಲ ಹೋಗ್ತೀನಿ ತಗೋ, ನೀ ಹೋಗು. ಏನಾರು ಬೇಕಿತ್ತನಪ್ಪ ತಮ್ಮ? ಮತ್ತು ನಿಂಗೆ ಹೊರಗೆ ಹೋಗಿ ರೂಢಿ ಪಡಿ ಇಲ್ಲಂದ್ರೆ ಇಲ್ಲಿ ನಮ್ಮ ಗೌಡ್ರದಾರ, ಗೌಡ್ರ ಮನ್ಯಾಗ ಪೈಕೇನು ಐತಿ. ನಾ ಹೋಗ್ಬೇಕಾರೆ ಹೇಳಿ ಬರ್ಲೇನು? ಹೋಗು, ಹಂಗೇನಿಲ್ಲ, ಅವ್ರು ಚಲೋ ಅದಾರ. ಅಲ್ಲಿ ಬೇಕಾದ್ರೆ ಹೋಗಿದ್ರು ಹೋಯ್ ಬಾಯಪ್ಪ ನೀನು. ಇಲ್ಲ ರೀ ಅಮ್ಮರ, ಪರವಾಗಿಲ್ಲ. ನಾನು ಊರ ಹೊರಗೆ ಹೋಗಿ ಬರ್ತೀನಿ. ರೂಢಿ ಐತ್ರಿ. ನಾವು ಹಳ್ಳ್ಯಾಗ ಬೆಳೆದಾರಲ್ರಿ, ರೂಢಿ ಐತಿ. ಗಿರಿಜಾ ಅವ್ವ, ಏನಿಲ್ಲವ, ಎಲ್ಲಿದ್ದಾಳ ಗಿರ್ಜಕ್ಕನ್ ಕರೆದ್ರೆ ನೀ ಬಂದೆಲ್ಲ ಹುಡುಗಿ. ಇನ್ನೊಂದಿಟ್ಟು ಮಕ್ಕೋಬೇಕು. ಅಯ್ಯೋ, ನನಗಂಕರು ಕರೆನ ಯಾವಾಗ ಮಕ್ಕೊಂಡ್ನೋ ಯಾವಾಗ ಎದ್ನೋ ನನಗೂ ಏನೇನೂ ಹೆಚ್ಚಿಲ್ಲ. ಹಾಸಿಗೆ ತಲೆ ಇಟ್ಟಿದ್ದೊಂದ ನೆನ್ಪೈತೆ ನೋಡ್ಬೆ. ಅದೇನೋ ಒಂಥರ ನಿನ್ನ ಮಗ್ಳು ಮಲ್ಕೊಂಡಿನಲ್ಲ, ಏನೋ ನೆಮ್ಮದಿ. ಅದು ಏನೋ ಅದು ಹೇಳಕ್ಕೆ ಆಗಂಗಿಲ್ಲ. ಅದು ಆ ನೆಮ್ಮದಿ ನಂಗೆ ಇಷ್ಟು ದಿನ ಇದ್ದಿದ್ದಿಲ್ಲ. ನಾನು ಈಗ ಎದ್ದೀನಿ. ನಾನು ನೋಡ್ದೆ ಅಕ್ಕೆಲುಗಳಂತಂದು ಅವು ಯಾರೂ ಇದ್ದಿದ್ದಿಲ್ಲಲ್ಲ. ನಾನು ಅಡುಗೆ ಮನೆಗೆ ಹೋದೆ. ಅಡುಗೆ ಮನ್ಯಾಗ ಅತ್ತೆ ಅದಳ, ಸುಜಾತಕ್ಕನ ಅತ್ತಿ. ಅದಕ್ಕೆ ಬಂದೆ ಸುಮ್ಮನೆ.
ಅದ ನೀನು ಹಾಲು ಪಾಲು ಕರೀರಿ ನಾ ಎಲ್ಲರಿಗೂ ಚಾ ಕೆಡ್ತೀನಿ ಅಂತಂದು ಚಾ ಮಾಡಕತ್ತಿದ್ರ ನಾ ಹೋಗಿ ಮತ್ತೆ ಎಲ್ಲ ದನಕ ಪನಕ ಹುಲ್ಲು ಪಲ್ಲು ಹಾಕಿ ನೀರು ಪಾರು ಇಟ್ಟು ಬಂದೆ. ನಿಮ್ಮ ಅಣ್ಣನೂ ಹೊಲಕ್ಕೆ ಹೋಗ್ಯಾನ, ನಿಮ್ಮ ಅತ್ತಿಗೆಮ್ಮನೂ ಮತ್ತು ಮಕ್ಕಳು ಅಂತಂದಿನಿ. ಹಾಕಿ ಮಕ್ಕೊಂಡಾಳಲ್ಲ ಅವ್ರು ಹೊರ ಹಾಕಿ ಇಬ್ರು ಹೊರಗೆ ಅಂಗಡಿ ಕಟ್ಟಿ ಮೇಲೆ ಮಕ್ಕೊಂಡಾರ. ಹೌದನ್ನ? ಆಯ್ತು ತಗೋ ಯವ್ವ ಏನಾರ ಮಸ್ತ್ ಮಾಡ್ಬೇ. ನಂಗೆ ಅಂಕ್ರಿಗೆ ಏನಾರ ನಿನ್ನ ಕೈದು ತಿನ್ಬೇಕು ಅನ್ಸಕತ್ತೈತಿ. ರೊಟ್ಟಿ ಪುಂಡಿ ಪಲ್ಯ ಮಾಡ್ತೀನ. ನಂಗೆ ನಿನ್ನ ಕೈ ಪುಂಡಿ ಪಲ್ಯ ತಿಂದು ಭಾಳ ಏನಾಗೈತೆ. ಅಯ್ಯ ಮನ್ಯಾಗ ಜನ ಅದಾರ ಯವ್ವ, ಚಂದಾಗ ಏನಾರ ಬೇರೆ ಮಾಡೋನು. ಈಗ ಮುಂಜಾನೆ ರೊಟ್ಟಿಗೆ ಹಂಚಿಟ್ರಿ ಏನು ಅನ್ಕತ್ತ, ಅದ್ರಾಗ ದೊಡ್ಡ ಮಂದಿ ಮುಂಜಾನೆ ನಾಷ್ಟ ಮಾಡಿ ರೂಢಿ ಇರತ್ತ. ಅದಕ್ಕೆ ನಮ್ಮ ಹೊಲದ್ದು ಗೋಧಿದ ನೋಡು, ಗೋಧಿ ನುಚ್ಚು ಒಡಿಸಿಟ್ಟಿನಿ. ಒಂದು 2 kg ಮಾಡಿದ್ರೆ ಎಲ್ಲರಿಗೂ ಆಗುತ್ತಲ್ಲ ತಂಗಿ. ಎಷ್ಟು ಬಂದಿದ್ದೀವಿ ನಾವು? 4 ಅವರೊಂದಿಬ್ರು ಯವ್ವ. 2 kg ಮಾಡಿದ್ರೆ ಬೇಕಾದಂಗೆ ಆಗುತ್ತೆ ತಗೋ. ನನ್ನ ಮಗಳಿಗೆ ಎಲ್ಲ ಗೊತ್ತಾಗತ್ತಲ್ಲ ನಾವ. ಅಯ್ಯೋ ಕೇಳ್ತಿಯಲ್ಲ, ಅಲ್ಲಂತ್ರು ಹೋಟ್ಲ್ದಾಗ ನಾನೇ ಅಡುಗೆ ಮಾಡ್ತಿದ್ದೆ. ಈಗಂಕ್ರು ಹೆಂಗೆ ಚಕ ಅಂತಂದು ಪೂರೆ ಲಟ್ಟಿಸ್ತೀನಿ ಗೊತ್ತಲ್ಲ ನಾನು. ನೀನಂತರೂ ಮನೆಗೆ ಹೊಟ್ಟ ಪೂರೆ ಮಾಡಲ್ಲ. ಅಲ್ಲಂತರೂ ನಂಗೆ ದಿನಾನು ಪೂರೆ ತಿಂದು ಬೇಸರ ಆಗ್ಬಿಟ್ಟೈತೆ ನೋಡು. ನಮ್ಮ ಮನೆಯಂದು ನಿಮ್ಮ ಮನ್ಯಾಗ ಮಾಡೋ ಚಪಾತಿ, ಕಾರ್ಬ್ಯಾಳಿ, ಆಮೇಲೆ ನೀನು ಟಮಾಟೆ ಹಣ್ಣಿನ ಸಾರು, ನಿನ್ನ ಕೈಯಂದು ಜೋಳದ ಮುದ್ದಿ, ಮುದುಕ ಮುದ್ದಿ ಇವೆಲ್ಲ ತಿನ್ಬೇಕನ್ಸುತ್ತೆ ನಂಗೆ. ಅಲ್ಲಿ ಮಾಡ್ತಿದ್ದಿಲ್ಲ ಹೋಟೆಲ್ದಾಗ ಏನು ಮಾಡ್ತಾರ ಅದನ್ನ ಉಣ್ಬೇಕು. ಅಲ್ಲಿ ಒಮ್ಮೊಮ್ಮೆ ಮುಂಜಾನೆ ಏನಾರು ಇಡ್ಲಿ ಪಡ್ಲಿ ಮಾಡಿದ್ರೆ, ಚುಮ್ಮಾರಿ ಮಾಡಿದ್ರೆ, ಒಗ್ಗರಣೆ ಮಾಡಿದ್ರೆ ಉಳಿದು ಬಿಡೋದಲ್ಲ. ಮತ್ತೆ ಏನು ಮಾಡ್ಬೇಕು? ಮಧ್ಯಾಹ್ನ ಅದನ್ನ ತಿಂತಿದ್ವಿ, ರಾತ್ರಿನೂ ಅದ ತಿಂತಿದ್ವಿ ಹೋಟೆಲ್ದಾಗಿಂದ. ಹಾಗಾಗಿ ರೊಟ್ಟಿ ನನಗೆ ಬಂಗಾರ ಆಗ್ಬಿಟ್ಟವು ನೋಡ್ಬೇ. ಆತ್ ಬಿಡು. ಈಗ ಮಂದಿ ಅದಾರವ, ಮತ್ತು ಅವ್ರಿಗೆ ಒಮ್ಮಕ್ಳೆ ಮುಂಜಾನೆ ರೊಟ್ಟಿ ಹಂಚಿಡೋದು ಬೇಡ. ನಾನು ಈಗ ಮಾಡ್ತೀನಿ. ಹಂಗೆ ನಿನ್ನೆ ಖಾರ ಚುಮಾರಿ ಹೆಚ್ಚಿಟ್ಟಾಳ ನಿಮ್ಮ ಅತ್ತಿಗೆಮ್ಮ. ಖಾರ ಚುಮಾರಿ ಹಾಕ್ಕೊಂಡು ಚಂದಾಗ ಹೊಸರು ಉಪ್ಪಿಟ್ಟು ತಿಂದ್ರೆ ಮಧ್ಯಾಹ್ನ ಗಡಿಸ ಬೇಕಾರೆ ಪುಂಡಿ ಪಲ್ಯ ನೋಡ್ತೀನಿ ಯಾರ ಮನೆಯಾಗಾರ ಐತೇನ ಪಲ್ಯ ದಂಟು ನೋಡ್ತೀನಿ. ಇತ್ತಂದ್ರೆ ತಗೊಂಬರ್ತೀನಿ ತಂಗಿ, ತಂದು ಮಾಡ್ತೀನಿ. ಇಲ್ಲ ಅಂದ್ರೆ ಸಿಕ್ಕಾಗಿ ಮಾಡಿಕೊಡ್ತೀನಿ ಅಂತ. ಈಗ ಚಂದಾಗ ಏನಾರ ಹೋಗಿ ಕಾಯಿಪಲ್ಯ ತಗೊಂಬರ್ತೀನಿ. ಎದ್ರದಾರ ಕಾಯಿಪಲ್ಯದ ಮಾಡ್ತೀನಿ. ನಿನ್ನೆ ಕಾಳು ಕೇಳಿ ಮತ್ತಿಗೆಮ್ಮ, ಮತ್ತು ಯಾವ್ದಾರ ಕಾಳು ಪಲ್ಯ, ಒಂದು ಬದ್ನಿಕಾಯಿ, ಇನ್ನೊಂದು ಏನಾರ ಮೊಸರು ಬುತ್ತಿ ಇಲ್ಲ ಸಾಸಿವೆ ಬುತ್ತಿ ಏನಾರ ಒಂದು ಮಾಡಿ ಚಂದಾಗ ಮಾಡೋಣ. ಉಂಡು ಕಟ್ಕೊಂಡು ಹೋಗ್ತಾರ. ಏನು ಅವರು ನೋಡಿ ರೊಕ್ಕಿ ಅಂತಂದು ಹಂಗೆ ಇದು ಮಾಡ್ತಾರ. ಮತ್ತು ಹಾಗೆ ಏನು ಕಳಿಸೋದೈತಿ ಅದಕ್ಕೆ ಏನು ಚಪಾತಿಗೂ ಮಾಡ್ತಾರ. ಈಗ ಏನೈತೆ ಅದನ್ನ ತಿನ್ನು. ಇನ್ನೊಂದು ದಿನ ನೀನೇನು ಏನಂತ ಅದು ಮಾಡಿಕೊಡ್ತೀನಿ ತಂಗಿ. ಆತಳವ. ಅವ ಬಾರವ. ಎಲ್ಲದಿದ್ದೀ ಸುಜಾತ? ಅವ ಇವ್ರಿಗೆ ಇದು ಬೇಕಂತವೆ, ಮತ್ತೊಂದು ಒಂದು ಪಂಚೆ ಅಂತದ್ದು ಇದ್ರು ಕೊಡು. ಅಂದ್ರೆ ಅವ್ರಿಗೆ ಜಕ ಮಾಡಕ್ಕೆ ಅನುಕೂಲ ಆಗತ್ತಾ. ಒಂದು ಈಗ ಒಗ್ಯಾಕ ಮತ್ತೊಂದೊಂದು ಇಲ್ಲ ಇದು ಯಾವರ ಬೇರೆ ಟವಲ್ ಅದಾವನು ಹಳೆವು, ಅವರು ಹೊಚ್ಕೊಂಡು ಜಕ ಮಾಡಿ ಬರ್ತಾರಂತ. ಅಲ್ಲೇ ಒಳಗೆ ಒಣಗದಾವಲ್ಲವ, ಅದು ಒಂದು ವಸ್ತ್ರ ಐತೆ ನೋಡು, ಅದನ್ನು ತಗೋ. ನಾವ್ಯಾರು ಮಕ್ಕ ವರ್ಷಣಂಗಿಲ್ಲ, ಹಂಗೆ ಒಗದಿಟ್ಟಿರ್ತೀವಿ. ಯಾರ ಮಡಿ ಪೂಜೆ ಗೀಜೆ ಮಾಡ್ರಿಗಾದ್ರೆ ಹೊಚ್ಕೊಳಕ್ಕೆ ಬೇಕಂತಂದು ಅದನ್ನ ಕೊಡು. ಅದನ್ನ ಹಚ್ಕೊಂಡು ಜಾಕ ಮಾಡಿ ಬರಲಿ. ಇವತ್ತು ಒಗಿತೀವಲ್ಲ ಎಲ್ಲ ಅವಾಗ ಒಗದ್ರೆ ಆತ. ಅದನ್ನ ಹೋಗು ಕೊಡು. ಆತಾಳೆ. ಆದ್ರೆ ಏನ ಎಲ್ಲ ಹೆಣ್ಮಕ್ಳು ಮನೆಯಾಗ ಎಷ್ಟು ಚಂದ ಖುಷಿಯಿಂದ ನಕ್ಕೊಂತ ಅದಾರಲ್ಲ. ಘನ ಖುಷಿ ಆಗತ್ತೆ ಕರೆನ, ಘನ ಖುಷಿ ಆಗುತ್ತೆ. ಕೊಟ್ಟೆನವ ಸಿಕ್ತ? ಹ್ಞೂ ಅವ್ರು ಜಾಕ ಮಾಡಿ ಬರ್ತಾರಂತ. ಅಲ್ಲಿವರೆಗೂ ಕಾಯ್ತಿ ನೋಡಿಲ್ಲೇ. ಯವ್ವ ಏನಾರ ಮಾಡ್ಲಂಬೆ, ಕಸ ಅಂದಿನಿ, ಮತ್ತು ಕಲ್ಲು ಒರ್ಸಿನಿ, ಮತ್ತು ಪೂಜೆನ ಪಂಚವ ನಾನ ಮಾಡ್ತೀನಿ ಅಂದ್ಲು. ಹೌದನ? ಆತಲ್ಲ, ಇನ್ನೇನವ ಎಲ್ಲ ಮಾಡಕತ್ತಿರಲ್ಲ. ಏನಿಲ್ಲ, ಸರಸರ ಉಪ್ಪಿಟ್ಟು ಮಾಡ್ತೀನಿ, ನಾಷ್ಟ ಮಾಡುವಂತ್ರಂತ. ನಾಷ್ಟ ಮಾಡಿ ಊಟ ಮಾಡಿ ಬುತ್ತಿ ಕಟ್ಕೊಂಡು ಹೋಗ್ಬಿಡುವಂತ್ರಂತ. ಏನು? ಆಯ್ತು ತಗೋಯವ. ತಡಿ, ಅಲ್ಲಿ ಕಟ್ಟಿಗೆನ ಹೊಡೆದಾಕಿನಿ, ಹೋಗಿ ತೊಗೊಂಬರ್ತೀನಿ. ಹ್ಞೂ ಅವ್ವ ಆತ. ಅವಾಗ ನಮ್ಮ ತಾಯಿ ತವ್ರ ಮನೆಗೆ ಹೋದ್ರಿ. ನಂಗಂಕರು ಟಾಯ್ಲೆಟಿನ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಯಾಕಂದ್ರೆ ಅವ್ರದ್ದು ಟಾಯ್ಲೆಟ್ ಊರು ಹೊರಗಿರೋದು, ಹೋಗ್ಬೇಕು. ನಂಗೆ ಕರೆನದು ಭಾಳ ತೊಂದರೆ ಆಗ್ತಿತ್ತು. ಅಲ್ಲಂತರೂ ಯಾರ ಮನೆಯಾಗೂ ಟಾಯ್ಲೆಟ್ ಇರ್ತಿದ್ದಿಲ್ಲ, ಎಲ್ಲರೂ ಊರು ಹೊರಗೆ ಹೋಗ್ತಿದ್ರು. ನಮ್ಮ ಅಜ್ಜಿ ಊರಿಗೆ ಅಂದ್ರೆ ನಮ್ಮ ಅಪ್ಪರ ಸ್ವಂತ ಊರಿಗೆ ಹೋದ್ರು, ಸೂಡಿಗೆ ಹೋದ್ರು ಅಷ್ಟ. ಅಲ್ಲೂ ಇರಲಿಲ್ಲ ಅವಾಗ, ಹೊರಗೆ ಹೋಗ್ಬೇಕಿರ್ತಿತ್ತು. ನಂಗೆ ಅದು ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಿತ್ತು. ಹಿಂಗೆ ನಮ್ಮ ಕಕ್ಕಿ ಕಾಕ ಅಥವಾ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಯಾರ ಹತ್ರ ಯಾರ ಮನೆಗಾರ ಕೇಳಿ ಮಾತಾಡಿ ಏನಾರ ಹಿಂಗೆ ಲೂಸ್ ಮೋಷನ್ ಗಿಸ್ ಮೋಷನ್ ಆಗಿದ್ದ ಅಥವಾ ಹುಷಾರಿಲ್ಲ ಅಂದ್ರೆ ನಮ್ಗೆ ಅವ್ರ ಹತ್ರ ಮಾತಾಡಿ ಕೊಡ್ಸಾರ ನಾವು ಅವ್ರ ಮನೆಗೆ ಹೋಗಿ ನಮ್ಮದು ಮುಗಿಸ್ಕೊಂಡು ಬರ್ತಿದ್ವಿ. ಆ ಥರ ನಂಗೆ ಅದು ನೆನಪಾಯ್ತಿದ್ದು ಮಾಡಬೇಕಾದ್ರೆ, ಅದಕ್ಕೆ ಶೇರ್ ಮಾಡೋಣ ಅಂತ ಮಾಡಿದೆ. ಅದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಅಂದರೆ ರೂಢಿ ಇಲ್ಲ ಅಂದವರು ಹೊರಗೆ ಹೋಗೋದು ಭಾರಿ ಕಷ್ಟ. ಯಾರ್ಯಾರು ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗೈತಿ ಕಮೆಂಟ್ ಮಾಡಿರಿ, ಕೇಳೋಣ. ಅದು ಒಂದು ಮಜಾ ಇರತ್ತಾ. ಓ ಅತ್ತಿಗೆಮ್ಮದರ, ಅತ್ತಿಗೆಮ್ಮ ಹೇಳ್ರಿ. ಅತ್ತಿಗೆಮ್ಮ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕಿತ್ತು. ಒಂದು ನಿಮಿಷ ತಡಿತೀರೇನ? ಹೇಳ್ರಿ, ಏನು ಹೇಳ್ರಿ? ಅದು ಏನಂದ್ರಿ ಅತ್ತಿಗೆಮ್ಮ, ನನಗೆ ನಿಮ್ಮ ತಂಗಿ ಗಾಯತ್ರನ ಮದುವಾಗಕ್ಕೆ ನಂಗೆ ಇಷ್ಟ ಇಲ್ರಿ.
ನಾನು ಬೇರೆ ಯಾರನ್ನ ಇಷ್ಟಪಡಕತ್ತೀನಿ ಅದ್ರ ಸಂಬಂಧ ರೀ. ಅಯ್ಯೋ ಹೌದಾ? ಅಲ್ಲ ಚಂದದಾಳಲ್ರಿ ನಿಮ್ಮ ತಂಗಿ, ಯಾಕಂತ ಕೇಳ್ಬೋದನ್ರಿ? ಅದು ನಾ ಹೇಳಿದ್ನಲ್ರಿ, ನಾನು ಬೇರೆಯವ್ರನ್ನ ಇಷ್ಟಪಡಕತ್ತೀನಿ, ಅದಕ್ಕೋಸ್ಕರ ಅಷ್ಟೇ ರೀ, ಬೇರೆ ಏನೂ ಇಲ್ಲ.